ಶರೀರವೇ ಕಾಶಿ ಕ್ಷೇತ್ರವು. ಇಂತಹ ಶರೀರದ ದೆಸೆಯಿಂದ ಬ್ರಹ್ಮಜ್ಞಾನವನ್ನು ಹೊಂದುವುದಕ್ಕೆ ಪ್ರಯತ್ನ ಪಡುವುದೇ ಕಾಶಿ ಗಂಗೆ. ಇವುಗಳಿಗೆ ಬೇಕಾದ ಶ್ರದ್ಧೆ ಎಂದರೆ ಆಸಕ್ತಿಯೇ ಗಯಾ. ಗುರುವನ್ನು ಆಶ್ರಯಿಸಿ ಬ್ರಹ್ಮೋಪದೇಶವನ್ನು ಪಡೆಯುವುದೇ ಪ್ರಯಾಗ. ಪ್ರತ್ಯಗಾತ್ಮನೇ ವಿಶ್ವೇಶ್ವರನು. ಇವೆಲ್ಲವೂ ನಮ್ಮ ಶರೀರದಲ್ಲಿಯೇ ಇವೆ ಎಂದು ಶ್ಲೋಕಗಳು ಹೇಳುತ್ತವೆ. ಇದೂ ಅಲ್ಲದೆ ನಿರ್ಮಲವಾದ ಕನ್ನಡಿಯಲ್ಲಿ ಎಲ್ಲವೂ ಶುಭ್ರವಾಗಿಯೋ ಹೇಗೆ ಕಾಣಬರುತ್ತೆಯೋ ಹಾಗೆ ಇಡಾಪಿಂಗಳ ಸುಷುಮ್ನ ನಾಡಿಯೊಳಗೆ ಸುಷುಮ್ನಾ ನಾಡಿಯ ನಡಿಯಲ್ಲಿ ಸಮಸ್ತವನ್ನೂ ಸ್ಪಷ್ಟವಾಗಿ ಕಾಣಬಹುದು. ಜೀವನು ಈ ಸುಷುಮ್ನ ನಾಡಿಯೊಡನೆ ಬೆರೆತಿರುವುದರಿಂದ ಉಪ್ಪರಿಗೆ ಮೇಲಿರುವವನು ಕೆಳಗಿರುವ ಪದಾರ್ಥಗಳನ್ನು ಯಾವ ರೀತಿಯಾಗಿ ಸ್ಪಷ್ಟವಾಗಿ ನೋಡಬಲ್ಲನೋ ಹಾಗೆಯೇ ಜೀವನು ಸುಷುಮ್ನ ನಾಡಿ ಕೊನೆಯಲ್ಲಿ ನಿಂತು ಕಂಡುಬರುವ ಪದಾರ್ಥಗಳೆಲ್ಲವನ್ನು, ಅಂದರೆ ಸಕಲ ವಿಧ ಆಸೆಗಳಲ್ಲಿಯೂ ಬದ್ಧನಾಗಿರುವುದರಿಂದ ಜನನ ಮರಣಾದಿ ದುಃಖಗಳನ್ನು ತಿಳಿದು ಅವುಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ಎಂದು ಕಡಪ ಸ್ವಾಮಿಯವರು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ತಿಳಿಸಿದ್ದಾರೆ.